ಇದರಲ್ಲೇನು ಏನು ಡಿಫ್ರೆನ್ಸ್ ಏನು ಕಾಣ್ತದೆ? ಈಗ 6 ವರ್ಷ ಕೇಳಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಹಾಲಿನ ಬೆಲೆನೂ ಏರಿಕೆ ಮಾಡಿದೆ, ಆಲ್ಕೋಹಾಲ್ ಬೆಲೆನೂ ಏರಿಕೆ ಮಾಡಿದೆ. ಇದು ಇವ್ರ ಗ್ಯಾರಂಟಿ. ಆಲ್ಕೋಹಾಲು ಬೇರೆ ಸ್ಟೇಟ್ ಪಕ್ಕದಾಗ ಎಷ್ಟೈತೆ? ಆಂಧ್ರ ಪ್ರದೇಶ ಪಕ್ಕದ ಬಾರ್ಡ್ರಿಗೆ ಎಷ್ಟೈತೆ? ಅವ್ರಿಗಿಂತ ನಾವು ಭಾಳಷ್ಟು ಕಡಿಮೆ ಇದೆ. ಸೊ ನಾವು ಆದಾಯ ನೋಡ್ಬೇಕಲ್ಲ ಸರ್ಕಾರದ್ದು. ಸೊ ಇದಕ್ಕೂ ನಮ್ಮ ಗ್ಯಾರಂಟಿಗೂ ಸಂಬಂಧ ಇಲ್ಲ. ಅದರದ್ದು ಬಜೆಟಲ್ಲಿ ನಾವು ಆಲ್ರೆಡಿ ಅದಕ್ಕೆ ನಾವು ರಿಸರ್ವ್ ಇಟ್ಟಿದ್ದೀವಿ. ಇದು ನಿತ್ಯದ ಕಾರ್ಯಕ್ರಮ. ಸೊ ಏನಾಗುತ್ತದೆ, ಈಗ ಗ್ರಾಹಕರಿಂದ ರೈತರಿಗೆ ಅವರು ಜಾಸ್ತಿ ಕೇಳ್ತಾರೆ. ಸೊ ಇದ್ರ ಮೇಲೆ ಆಗಿದೆ. 2-3 ಸಾವಿರ ಕೊಟ್ಟು 5-6 ಸಾವಿರ ಜನರಿಂದ ಕಿತ್ಕೊಂತಿದೆ ಅಂತ ಹೇಳಿದ್ರು. ಕೊಡ್ತಾ ಇರೋದು 60,000 ಕೋಟಿ. 2-3 ಸಾವಿರ ಕೋಟಿ ನಮಗೆ ಬರ್ತಾ ಇಲ್ಲ. ಏನು ಹೊರೆ ಆಗ್ತದೆ ಅದೆಲ್ಲವೂ ಸಹ ಮತ್ತೆ ರೈತರಿಗೆ ಸಂಬಂಧಪಟ್ಟವರಿಗೆ ಹೋಗ್ತದೆ. ಇದೊಂದು ಗ್ಯಾರಂಟಿಯಿಂದ ಸರ್ಕಾರ ಕೂಡ ಆಗ್ತಿದೆ. ಎಲ್ಲಿ ಹೊರೆ ಆಗಿದೆ? ಈಗ ಹೇಳಿದ್ರು ಸರ್, ಹೊರೆ ಆಗಿದೆಲ್ಲ. ಬಜೆಟಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಅಮೌಂಟ್ನ. ಸೊ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ಸರ್, ಮೀಟಿಂಗಲ್ಲಿ ಮೇಜರಾಗಿ ಏನು ಚರ್ಚೆ ಮಾಡ್ತೀವಿ ಸರ್? ಭದ್ರಾ ಮೇಲ್ದಂಡೆ ಯೋಜನೆ ಚರ್ಚೆ ಆಗುತ್ತೆ. ಯಾಕಂದರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ 5,300 ಕೋಟಿ ಬಿಡುಗಡೆ ಮಾಡಿಲ್ಲ. 5,300 ಕೋಟಿ ಕೊಡಿ ಅಂತ ನಂದೊಬ್ಬಂದೆಲ್ಲ ಇಡೀ ಜಿಲ್ಲೆ, ಆ ಭಾಗದ ಸುಮಾರು 3-4 ಜಿಲ್ಲೆ ಒತ್ತಾಯ ಇದೆ. ಸೊ ಈ ಸರಿ ನೋಡೋಣ. ಈ ಸರಿ ಅವ್ರ ಮೇಲೆ ಭರವಸೆ ಇಟ್ಕೊಂಡಿದ್ದೀನಿ. ಏನು ಬಜೆಟಲ್ಲಿ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು, ಈ ಬಾರಿ ನಮ್ಮ ಕಾಂಗ್ರೆಸ್ ಪಕ್ಷದ 9 ಸದಸ್ಯರು ಇದ್ದಾರೆ. ಈ ಬಗ್ಗೆ ಮತ್ತು ರಾಜ್ಯಸಭಾ ಸದಸ್ಯರಿದ್ದಾರೆ. ಪಕ್ಷಾತೀತವಾಗಿ ಪ್ರಯತ್ನ ಮಾಡಿ ಈ ಹಣವನ್ನು ತರಲಿಕ್ಕೆ ಪ್ರಯತ್ನ ಮಾಡಿ. ಗೋವಿಂದ ಕಾರಜೋಳ ಅವರು ಒಂದು ಆರೋಪ ಮಾಡಿದ್ರು. ಸುಧಾಕರ್ ಅವರು ರಿಕ್ವೆಸ್ಟ್ ಆಗಿದ್ದವರು, ನಾನು ಇರಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೇಟ್ನ ಮುಂದೆ ಹಾಕೊಂಡು ನಾನು ಇಲ್ಲದೇ ಇದ್ದಾಗ KDP ಸಭೆ ಮಾಡ್ತಾ ಇದ್ದಾರೆ ಅಂತ. ಕಾರಜೋಳ ಅವರು ನನಗೆ ಆತ್ಮೀಯರು. ಅವ್ರ ಜೊತೆ ನಾನು ಮಂತ್ರಿ ಆಗಿದ್ದವನು. ಇಬ್ಬರು ಒಂದೇ ಕ್ಯಾಬಿನೆಟಲ್ಲಿ ಇದ್ದವರು. ಸೊ ನಿಮಗೆ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ. ಇದು ಕೆಲವು ಕಾರಣಾಂತರದಿಂದ 19ಕ್ಕೆ ಫಿಕ್ಸ್ ಮಾಡಿದ್ವಿ. 19ಕ್ಕೆ KMARC ಮುಖ್ಯಮಂತ್ರಿಗಳು ಫಿಕ್ಸ್ ಮಾಡಿದ್ರು ಬೆಂಗಳೂರಲ್ಲಿ. ಸೊ ಇದು ನಾವು ಇವತ್ತು ಸರ್, ಈಗ ಚನ್ನಪಟ್ಟಣ ಚುನಾವಣೆ, ಉಪಚುನಾವಣೆ ಭಾಳ ಕಾದಿರ್ತಾ ಇದೆ. KPC ಅಧ್ಯಕ್ಷರೇ ಅಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ. ಇನ್ನು ಅದ್ರ ಬಗ್ಗೆ ಏನು ಚರ್ಚೆ ಆಯ್ತು ಕಾಂಗ್ರೆಸ್ ಬಗ್ಗೆ? 3-4 ದಿನ ಚನ್ನಪಟ್ಟಣಕ್ಕೆ ಹೋಗ್ತಿದ್ದಾರೆ ಅಧ್ಯಕ್ಷರು. ಪಕ್ಷದ ಅಧ್ಯಕ್ಷರಿದ್ದಾರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದಾರೆ. ಪಕ್ಷ ಸಂಘಟನೆ ಅವರ ಅಧ್ಯಕ್ಷರಾದ ಮೇಲೆ ಬಹಳಷ್ಟು ಪಕ್ಷವನ್ನು ಕಟ್ಟಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.